ಈಗ ಫ್ಲಾಟ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ತಗೊಳೋದು ಬೆಟರ್ ಸರ್? ಅಂದ್ರೆ ಇವಾಗ ಆಲ್ರೆಡಿ ಇವಾಗ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ ಅಂತ ಹೇಳೋದು ಅಂತದಕ್ಕೆ ಇನ್ವೆಸ್ಟ್ ಮಾಡೋದು ಒಳ್ಳೇದಾ, ಅಥವಾ ಫುಲ್ ರೆಡಿ ಆಗಿರೋದು ಒಂದು ಬಿಲ್ಡಿಂಗ್ ಗೆ ಫ್ಲಾಟ್ ಗೆ ಇನ್ವೆಸ್ಟ್ ಮಾಡೋದು ಒಳ್ಳೇದಾ? ನೀವ್ ಏನ್ ಸಜೆಸ್ಟ್ ಮಾಡ್ತೀವಿ? ಈಗ ನಾವು ಸತತವಾಗಿ ಒಂದು 10-15 ವರ್ಷದ ರಿಯಲ್ ಎಸ್ಟೇಟ್ ನಾವು ನೋಡೋದಾದರೆ, ಕೆಲವೊಂದು ಒಳ್ಳೆ ಡೆವಲಪರ್ಸು ಕೆಲವೊಂದು ಕಡೆ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ನನ್ನಲ್ಲಿ ದುಡ್ಡಿದ್ದು ನನಗೆ ಪರ್ಚೇಸ್ ಮಾಡ್ಬೋದು ಅನ್ನೋದಾದರೆ ರೆಡಿ ಟು ಮೂವ್ ಪ್ರಾಜೆಕ್ಟ್ಸ್ನ ಪ್ರಿಫರ್ ಮಾಡೋದು ತುಂಬ ಉತ್ತಮ. ಇನ್ವೆಸ್ಟ್ಮೆಂಟ್ ಮಾಡಬೇಕು, ನನಗೆ ಫೇಸ್ ಮ್ಯಾನರಲ್ಲಿ ನನಗೆ ದುಡ್ಡು ಕಟ್ಬೋದು. ಇವತ್ತು 8 ರೆಡಿ ಟು ಮೂವ್ ಮಾಡಬೇಕು ಅಂತಂದರೆ ನಾನು ಎಲ್ಲ ಅಮೌಂಟ್ನ ಒಂದೇ ಸರಿ ಕಟ್ಟಬೇಕಾಗ್ತದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನನಗೆ ತಿಂಗಳ ಒಂದು EMI ಮುಖಾಂತರ ಮಾಡಬೇಕು ಅನ್ನೋದಾದರೆ ಪ್ರೀ ಲಾಂಚ್ ಪ್ರಾಜೆಕ್ಟ್ಸ್ಗೆ ನಾವು ಪ್ರಿಫರ್ ಮಾಡ್ಬೋದು. ಸೊ ಡಿಫ್ರೆನ್ಸ್ ನಮಗೆ ಅದು ಒಂದು 18 to 24 ಮಂತ್ಸ್ ಇಲ್ಲ 36 ಮಂತ್ಸ್. ಈಗ ಕಂಪ್ಲೀಷನಲ್ಲಿ ನಮ್ಗೆ ಅಷ್ಟು ಟೈಮು ಸಿಗುತ್ತೆ ಇನ್ವೆಸ್ಟ್ ಮಾಡಲಿಕ್ಕೆ. ಇವತ್ತಿನ ಪರಿಸ್ಥಿತಿಗೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಏನು ನಮಗೆ ಒಂದು ಬೋರ್ಡ್ ಇದೆ, ಸೊ ಅವರು ತುಂಬಾ ರಿಲೀಫ್ ತೊಗೊಂಬಂದಿದ್ದಾರೆ ರಿಯಲ್ ಎಸ್ಟೇಟಿಗೆ. ಮುಂಚೆ ಕಸ್ಟಮರ್ ಗ್ರಿವೆನ್ಸಸ್ನ ಕೇಳೋದಕ್ಕೆ ಬಿಲ್ಡರ್ ಬಿಟ್ಟರೆ ಬೇರೆ ಯಾರು ಇರಲಿಲ್ಲ. ಇವತ್ತು ರೇರಾ ಅನ್ನೋ ಒಂದು ಸಂಸ್ಥೆ ಏನು ಮಾಡ್ತಾ ಇದೆ, ನೀವು ಪ್ರಾಜೆಕ್ಟ್ ಶುರು ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲ ಥರ ಅಪ್ರೂವಲ್ಸು, ಎಲ್ಲ ಥರ ನಿಮ್ಮ ಫ್ಲೋರ್ ಪ್ಲ್ಯಾನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲನೂ ನೀವು ಸಬ್ಮಿಟ್ ಮಾಡಿ ರೇರಾ ಅಪ್ರೂವಲ್ ಸಿಕ್ಕಿದ ಮೇಲೇ ನೀವು ಲಾಂಚ್ ಮಾಡಬೇಕಾಗತ್ತೆ. ಸೊ ಈ ಫೆಸಿಲಿಟಿ ಇರೋದ್ರಿಂದ ನಮಗೆ ಗ್ರಾಹಕರಿಗೆ ಅಲ್ಲ ಕಸ್ಟಮರ್ಸ್ಗೆ ಒಂದು ಟ್ರಸ್ಟ್ ಫ್ಯಾಕ್ಟರ್. ಇವತ್ತು ಬಿಲ್ಡರ್ ಅಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಫಿನಾನ್ಷಿಯಲ್ ಸ್ಟ್ರೆಂತ್ ಇದೆ ಅಂತ ಚೆಕ್ ಮಾಡಿನೇ ಅವರು ಅಪ್ರೂವಲ್ ಕೊಡ್ತಾರೆ ರೇರಾ. ಸೊ ಹಂಗಿರೋದ್ರಿಂದ ನೀವು ಐದರ್ ರೆಡಿ ಟು ಮೂವ್ ಮಾಡ್ಬೋದು, ಇಲ್ಲ ಪ್ರೀ ಲಾಂಚ್ ಪ್ರಾಜೆಕ್ಟ್ಸಲ್ಲೂ ಇನ್ವೆಸ್ಟ್ ಮಾಡ್ಬೋದು, ಡಿಪೆಂಡ್ ಆನ್ ಯುವರ್ ಫಿನಾನ್ಷಿಯಲ್ ಸ್ಟ್ರೆಂತ್. ಸೊ ಇದು ಆ್ಯಕ್ಚುಲಿ ಮುಂಚೆ ಇದ್ದಂಥ ಪ್ರಾಬ್ಲಮ್ ಇದು. ಸೊ ಈ ಪ್ರಾಬ್ಲಮ್ಮು ಆ್ಯಕ್ಚುಲಿ ಬೇರೆ ಸಿಟಿಗಳಲ್ಲಿ, ನಮ್ಮ ಬೆಂಗಳೂರಿಗಿಂತ ಬೇರೆ ಸಿಟಿಗಳಲ್ಲಿ ಸುಮಾರು ತೊಂದರೆ ಆಗಿ ರೇರಾ ಅನ್ನೋದು ಒಂದು ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ತೊಗೊಂಬಂದಿದ್ದೀವಿ. ಸೊ ರೇರಾ ಅನ್ನೋದು ನಿಮ್ಮ ಪ್ರಾಜೆಕ್ಟ್ ಶುರು ಆಗೋಕ್ಕಿಂತ ಮುಂಚೆ ಅಪ್ರೂವಲ್ ಸ್ಟೇಜಿಂದ ಫಿನಿಶ್ ಆಗೋವರೆಗೂ ದೇ ವಿಲ್ ಟೇಕ್ ಕೇರ್. ಅದಾದಮೇಲೆ ನಿಮ್ಗೇನಾರು ವಂಚನೆ ಆಯಿತು ಡೆವಲಪರ್ ಕಡೆಯಿಂದ, ಸೊ ನಾವು ರೇರಾ ಮುಖಾಂತರ ಡೆವಲಪರ್ ಮೇಲೆ ಕೇಸ್ ಹಾಕಿ ಬರಬೇಕಾದಂಥ ರಿಲೀಫ್ನ ಪಡ್ಕೋಬೋದು. ಸೊ ಸುಮಾರು ಎಕ್ಸಾಂಪಲ್ಸ್ ಇದ್ದಾವೆ. ಲಕ್ಸುರಿ ಪ್ರಾಪರ್ಟೀಸ್, ಕೆಲವೊಂದು ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟೀಸ್ ಕೆಲವೊಂದು ಡಿಲೇ ಆಗಿರೋಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ರಿಲೀಫ್ ಕೊಟ್ಟಿರುವಂಥ ಪಾಸಿಬಿಲಿಟಿನೂ ಇದ್ದಾವೆ. ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರಿಯಲ್ ಎಸ್ಟೇಟು ಸುಮಾರು ಸುಧಾರಣೆ ಕಂಡಿದೆ. ಗ್ರಾಹಕರಿಗೆ ರೇರಾ ಕಡೆಯಿಂದ ಸುಮಾರು ಸಪೋರ್ಟ್ ಇದೆ. ಸೊ ಮುಂಚೆ ಆಗ್ತಿರೋ ವಂಚನೆಗಳು ಇವತ್ತು ಕಡಿಮೆ.